ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಇವತ್ತು ನಾವು ತುಂಬ ರುಚಿಯಾದ ದಾಲ್ ಕಿಚಡಿ ಮಾಡುವ ವಿಧಾನವನ್ನು ನೋಡೋಣ. ಇಲ್ಲಿ ನಾನು ಮೊದಲು ದಾಲ್ ಕಿಚಡಿ ಮಾಡುವುದಕ್ಕೆ 1 ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಬಾಸುಮತಿ ಅಕ್ಕಿಯನ್ನಾದರೂ ತೊಗೋಬೋದು, ರೇಷನ್ ಅಕ್ಕಿ ಕೂಡ ತೊಗೋಬಹುದು. ಮತ್ತು 1/4 ಕಪ್ ಮಸೂರ್ ದಾಲ್, ಮೈಸೂರು ಬೇಳೆನೂ ಅಂತ ಕರೀತಾರೆ. ಇಲ್ಲಿ ನಾನು 1/4 ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ 1/4 ಕಪ್ ತೊಗರೆ ಬೇಳೆಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಇಲ್ಲಿ ನಾನು 1 ಕಪ್ ಅಕ್ಕಿ ಹಾಗೆ 1/4 ಕಪ್ ಮಸೂರ್ ದಾಲ್, 1/4 ಕಪ್ ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಳ್ಳಿ. ತೊಳ್ಕೊಂಡು ಒಂದು ಅರ್ಧ ತಾಸು ನೆನೆ ಇಟ್ಬಿಡಿ. ನಿಮಗೆ ಟೈಮ್ ಇಲ್ಲ ಅಂದರೆ ಅವಾಗಿಂದ ಅವಾಗೂ ಕೂಡ ಮಾಡ್ಕೋಬಹುದು, ಆದರೆ ಈ ಥರ ನೆನೆ ಇಟ್ಟರೆ ತುಂಬ ಟೇಸ್ಟ್ ರುಚಿಯಾಗಿರುತ್ತೆ. ಇದನ್ನು ಅರ್ಧ ತಾಸಿಗಿಂತ ಜಾಸ್ತಿ ಹೊತ್ತು ನೆನೆ ಇಟ್ಟರೂ ಪರವಾಗಿಲ್ಲ. ಇವಾಗ ಮಾಡಲು ಬೇಕಾಗುವ ಸಾಮಗ್ರಿಗಳು: ಉಪ್ಪು, ಅರಿಶಿಣ ಪುಡಿ, ಕೆಂಪು ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ, ಧನಿಯಾ ಪೌಡರ್, ಎಣ್ಣೆ, ಜಜ್ಜಿದ ಬೆಳ್ಳುಳ್ಳಿ, ಕಸೂರಿ ಮೇಥಿ, ಗ್ರೀನ್ ಚಿಲ್ಲಿ. ಇಲ್ಲಿ ನಾನು 1 ಸಣ್ಣ ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ, ಹಾಗೆ 1 ಟೊಮ್ಯಾಟೊ, ಪಲಾವ್ ಎಲೆ ಮತ್ತು ಕೆಂಪು ಮೆಣಸಿನಕಾಯಿ 1-2 ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಇಂಗು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತು ನಾನಿಲ್ಲಿ ಮೊದಲೇ ಒಂದು ಅರ್ಧ ತಾಸು ಮುಂಚೆನೇ ನೆನೆ ಇಟ್ಕೊಂಡಿದ್ದೆ. ಮತ್ತು ತುಪ್ಪ ಬೇಕಾಗುತ್ತೆ. ಇಲ್ಲಿ ನಾನು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕಾದ್ಮೇಲೆ 1 ಪಲಾವ್ ಎಲೆನ ಅದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ 1/4 ಟೀ ಸ್ಪೂನ್ ಜೀರಿಗೆ ಕೂಡ ಹಾಕಿಕೊಂಡೆ. ಅದಕ್ಕೆ ನಾನಿವಾಗ 1 ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿಕೊಂಡಿದ್ದೇನೆ, ಅದಕ್ಕೆ ಕೂಡ ಸೇರಿಸಿಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ನಾನು ಇವಾಗ ಕತ್ತರಿಸಿಕೊಂಡ ಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ನೀವು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಮತ್ತು ಅಲ್ಲನೂ ಕೂಡ ಜಜ್ಜಿ ಕೂಡ ಹಾಕೋಬಹುದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಜಿಂಜರ್ ಗಾರ್ಲಿಕ್ ಹಸಿ ವಾಸನೆ ಹೋಗಬೇಕು ಅದರದ್ದು. ಇಲ್ಲಿ ನಾನು 1 ಟೊಮ್ಯಾಟೋನ ಕತ್ತರಿಸಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಕೊಂಡೆ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ.
ಮತ್ತು 1/4 ಟೀ ಸ್ಪೂನ್ ಅರಿಶಿಣ ಪುಡಿಯನ್ನು ಕೂಡ ಸೇರಿಸ್ಕೊಂಡೆ. ಅದಕ್ಕೆ ಕಾಲು ಟೀ ಸ್ಪೂನ್ ಗರಂ ಮಸಾಲ, ಹಾಗೆ 1/4 ಟೀ ಸ್ಪೂನ್ ಧನಿಯಾ ಪೌಡ್ರನ್ನು ಕೂಡ ಅದಕ್ಕೆ ಹಾಕಿಕೊಂಡೆ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಇಲ್ಲಿ ನಿಮಗೆ ಬೇಕಾದರೆ ತರಕಾರಿಯನ್ನು ಕೂಡ ಇವಾಗಲೇ ಸೇರಿಸ್ಕೋಬಹುದು. ಮಿಕ್ಸ್ ತರಕಾರಿ ಕೂಡ ನೀವು ಹಾಕೋಬೋದು ಇಲ್ಲಿ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ತೀನಿ. ಇವಾಗ ನಾನಿಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ ಅದನ್ನು. ಇಲ್ಲಿ ನಾನು ಮೊದಲೇ ನೆನೆ ಇಟ್ಕೊಂಡಿರುವಾಗ ಅಕ್ಕಿ, ಹೆಸರು ಬೇಳೆ ಮತ್ತು ಮಸೂರು ದಾಲನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿಗೆ ಹತ್ಕೋಬೇಕು. ಇವಾಗ ನಾನಿಲ್ಲಿ 1.5 ಕಪ್ ಅಂದರೆ 1 ಗ್ಲಾಸ್ ಅಕ್ಕಿ, ಕಾಲು ಕಪ್ ಹೆಸರು ಬೇಳೆ, ಹಾಗೆ 1/4 ಕಪ್ ಮಸೂರು ದಾಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ 5 ಕಪ್ ನೀರು ಹಾಕೋತಾ ಇದ್ದೀನಿ. ನಿಮಗೆ ಬೇಕಾದರೆ 6 ಕಪ್ನೂ ಕೂಡ ಹಾಕೋಬಹುದು. ನನಗೆ ತುಂಬ ತೆಳುವಾಗಿ ಬೇಡ ಅಂತೇಳಿ ನಾನಿಲ್ಲಿ 5 ಕಪ್ ಹಾಕೋತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದೆ. ನಾನಿಲ್ಲಿ 1-2 ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 1-3 ವಿಸಲ್ ಕೂಗಿಸ್ಕೊಳ್ಳಿ, ಆಮೇಲೆ ನೀವು ತೆಗಿಬಹುದು. ಇಲ್ಲಿ ನನಗೆ ಟೈಮ್ ಇದೆ ಅಂತ ಹೇಳಿ 2 ವಿಸಲ್ ಆದಮೇಲೆ ಫುಲ್ ಏರ್ ರಿಲೀಸ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇದು ತೆಳುವಾಗಿದೆ. ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕಂದರೆ ಅದಕ್ಕೆ ಕೂಡ ನೀವು ನೀರು ಹಾಕೋಬಹುದು. ಚೆಕ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆನಾ ಅಂಥೇಳಿ. ಉಪ್ಪು ಕಡಿಮೆ ಇದ್ದರೆ ನೀವು ಇಲ್ಲಿ ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ನಾನು ಒಂದು 1/2 ಟೇಬಲ್ ಸ್ಪೂನ್ ಕಸೂರಿ ಮೇಥಿಯನ್ನು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ. ಇದು 1-2 ನಿಮಿಷ ಚೆನ್ನಾಗಿ ಬೇಯಲಿ. ಹಾಗೆ ನಾನಿಲ್ಲಿ 1 ಚಿಟಿಕೆಯಷ್ಟು ಗರಂ ಮಸಾಲ ಪುಡಿಯನ್ನು ಹಾಕೋತಾ ಇದ್ದೀನಿ. ಎಲ್ಲನೂ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ. ಇವಾಗ ಜಜ್ಜಿದ ಬೆಳ್ಳುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನ್ ಜೀರಿಗೆ ಮತ್ತು ಇಂಗು ಅದನ್ನು ಕೂಡ ಅದಕ್ಕೆ ಹಾಕಿ. ಇಲ್ಲಿ ನಾನು 1-2 ಕೆಂಪು ಮೆಣಸಿನಕಾಯಿನ ತೊಗೊಂಡಿದ್ದೇನೆ, ಅದನ್ನು ಕೂಡ ಅದಕ್ಕೆ ಹಾಕಿಕೊಂಡೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕರಿಬೇವನ್ನ ಅದಕ್ಕೆ ಸೇರಿಸ್ಕೊಂಡೆ. ಇದನ್ನು ಕೂಡ ನೀವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕೋಬೇಕು, ಇಲ್ಲಾಂದರೆ ಅದು ಕಹಿ ಕಹಿ ಆಗಿಬಿಡುತ್ತೆ. ಇಲ್ಲಿ ದಾಲ್ ಕಿಚಡಿ ರೆಡಿ ಇದೆ. ಇಲ್ಲಿ ನಾನು ಒಗ್ಗರಣೆ ಕೊಟ್ಕೊಂಡಿದ್ದೆಯಲ್ಲ ಅದನ್ನು ಕೂಡ ಇದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮ್ಮ ದಾಲ್ ಕಿಚಡಿ ರೆಡಿ ಆಗಿದೆ. ನಿಮಗೆ ಬೇಕಾದರೆ ಪ್ಲೇನ್ ಇಷ್ಟ ಆಗೋದಿಲ್ಲ ಅಂದರೆ ವೆಜಿಟೇಬಲ್ಸ್ ಕೂಡ ನೀವು ಹಾಕೋಬಹುದು.
ಈ ಥರ ಮಾಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಅವ್ರಿಗೆ ಹೊಟ್ಟೆ ಹಸಿವು ಕೂಡ ಜಾಸ್ತಿ ಆಗುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ.